ಬೆಳಗಿನ ಬೆಳಕು. ಒಡಂಬಡಿಕೆಯ ಆಶೀರ್ವಾದಗಳು. ಭಾಗ 1. ಯಾಜಕ ಕಾಂಡ ಅಧ್ಯಾಯ 26. ಇಸ್ರಾಯೇಲರು ವಿಗ್ರಹಗಳನ್ನು ಮಾಡಿಕೊಳ್ಳಬಾರದೆಂದು ಎಚ್ಚರಿಸಿದ ನಂತರ ಯೆಹೋವನು ಅವರ ಹೃದಯವನ್ನು ರಕ್ಷಿಸುವ ಮತ್ತೊಂದು ಆಜ್ಞೆಯನ್ನು ನೀಡುತ್ತಾನೆ. ನೀವು ನನ್ನ ಸಬ್ಬತ್ತುಗಳನ್ನು ಆಚರಿಸಬೇಕು ಮತ್ತು ನನ್ನ ಪವಿತ್ರ ಸ್ಥಳವನ್ನು ಗೌರವಿಸಬೇಕು. ನಾನೇ ಯೆಹೋವನು. ಯಾಜಕ ಕಾಂಡ 26:2. ವಿಗ್ರಹಗಳು ಹೃದಯವನ್ನು ಯೆಹೋವನಿಂದ ದೂರ ಸೆಳೆಯುತ್ತವೆ, ಆದರೆ ಸಬ್ಬತ್ ಮತ್ತು ಪವಿತ್ರ ಸ್ಥಳವು ಹೃದಯವನ್ನು ಮತ್ತೆ ದೇವರ ಕಡೆಗೆ ಸೆಳೆಯುತ್ತವೆ. ಈ ಸಬ್ಬತ್ ಎಂಬುದು ಪವಿತ್ರ ಸ್ಥಳವು ಗೌರವ ಮತ್ತು ಸಾಮೀಪ್ಯವನ್ನು ಕಲಿಸುತ್ತದೆ. ಇವೆರಡೂ ಸೇರಿ ಇಸ್ರಾಯೇಲರಿಗೆ ಜೀವನವು ಅಂತ್ಯ ಅಥವಾ ಭಯದ ಮೇಲೆ ನಿರ್ಮಿತವಾಗಿಲ್ಲ, ಬದಲಾಗಿ ಯೆಹೋವನ ಆಳ್ವಿಕೆಯಡಿಯಲ್ಲಿ ಬದುಕುವುದು ಎಂದು ನೆನಪಿಸುತ್ತದೆ. ಯೆಹೋವನು ಕೇವಲ ನಿಯಮಗಳನ್ನು ನೀಡುತ್ತಿಲ್ಲ, ಆತನು ತನ್ನ ಜನರಿಗೆ ಪವಿತ್ರ ಜನಾಂಗವಾಗಿ ಹೇಗೆ ಬದುಕಬೇಕು, ಈಜಿಪ್ಟಿನ ದಾಸ್ಯದಿಂದ ಮುಕ್ತರಾಗಿ, ಕಾನಾನಿನ ವಿಗ್ರಹಗಳಿಂದ ಮುಕ್ತರಾಗಿ ಮತ್ತು ತಮ್ಮನ್ನು ರಕ್ಷಿಸಿದ ದೇವರಿಗೆ ಹತ್ತಿರವಾಗಿರುವುದು ಹೇಗೆಂದು ಕಲಿಸುತ್ತಿದ್ದಾನೆ. ನಂತರ ಯೆಹೋವನು ತನ್ನ ಹೃದಯವನ್ನು ತೆರೆದು ವಿಧೇಯತೆಯು ಏನನ್ನು ಕಲಿಸುತ್ತದೆ ಎಂದು ಅವರಿಗೆ ಹೇಳುತ್ತಾನೆ. ಅವರು ಆತನ ನಿಯಮಗಳನ್ನು ಅನುಸರಿಸಿ ಆಜ್ಞೆಗಳನ್ನು ಎಚ್ಚರಿಕೆಯಿಂದ ಪಾಲಿಸಿದರೆ ಆತನು ದೇಶಕ್ಕೆ ಕಾಲಕಾಲಕ್ಕೆ ಮಳೆ, ಫಲವತ್ತಾದ ಹೊಲಗಳು ಮತ್ತು ಹಣ್ಣುಗಳಿಂದ ತುಂಬಿದ ಮರಗಳನ್ನು ಆಶೀರ್ವದಿಸುತ್ತಾನೆ ಎಂದು ಹೇಳುತ್ತಾನೆ. ಯಾಜಕ ಕಾಂಡ 26:3-5. ಆತನು ನೀಡುವ ಒಂದು ಸುಂದರ ಚಿತ್ರಣವೆಂದರೆ ಒಂದರ ಮೇಲೊಂದು ಬರುವ ಆಶೀರ್ವಾದ. ಅವರ ಹದ ಮಾಡುವ ಕಾಲವು ದ್ರಾಕ್ಷಿ ಕೊಯ್ಲಿನವರೆಗೆ ಇರುತ್ತದೆ ಮತ್ತು ದ್ರಾಕ್ಷಿ ಕೊಯ್ಲು ಬಿತ್ತನೆಯ ಕಾಲದವರೆಗೆ ಇರುತ್ತದೆ ಎಂದು ಆತನು ಹೇಳುತ್ತಾನೆ. ಯಾಜಕ ಕಾಂಡ 26:5. ಸಾಮಾನ್ಯ ಕೃಷಿ ವರ್ಷದಲ್ಲಿ ಕೊಯ್ಲು ಮತ್ತು ಬಿತ್ತನೆಯ ನಡುವೆ ಸ್ಪಷ್ಟ ಅಂತರವಿರುತ್ತದೆ. ಆದರೆ ಯೆಹೋವನು ಹೇಳುತ್ತಾನೆ, ನೀವು ನನ್ನೊಂದಿಗೆ ನಡೆದರೆ ಕೊಯ್ಲು ಎಷ್ಟು ಸಮೃದ್ಧವಾಗಿರುತ್ತದೆ ಎಂದರೆ ಒಂದು ಋತು ಮತ್ತೊಂದು ಋತುವಿನೊಳಗೆ ಸೇರುತ್ತದೆ. ಇದರರ್ಥ ಕೊರತೆಗೆ ಯಾವುದೇ ಖಾಲಿ ಜಾಗ ಇರುವುದಿಲ್ಲ, ಅಂದರೆ ಪೂರೈಕೆಯು ನಿರಂತರವಾಗಿರುತ್ತದೆ. ಒಂದು ಆಶೀರ್ವಾದವು ಮತ್ತೊಂದರೊಂದಿಗೆ ಹರಿಯುತ್ತದೆ. ಜನರು ಹಳೆಯದನ್ನು ಸಂಗ್ರಹಿಸುತ್ತಿರುವಾಗಲೇ ಹೊಸದು ಬಂದು ಸೇರುತ್ತಿರುತ್ತದೆ. ಯೆಹೋವನು ಅವರಿಗೆ ಕೇವಲ ಬದುಕುಳಿಯುವ ಜೀವವನ್ನಲ್ಲ, ಬದಲಾಗಿ ಆತನ ಆರೈಕೆಯಲ್ಲಿರುವ ಸಮೃದ್ಧಿಯನ್ನು ತೋರಿಸುತ್ತಿದ್ದಾನೆ. ಯೆಹೋವನು ದೇಶದಲ್ಲಿ ಶಾಂತಿ ಮತ್ತು ಸುರಕ್ಷತೆಯ ವಾಗ್ದಾನವನ್ನು ಮಾಡುತ್ತಾನೆ. ಅವರು ತೃಪ್ತಿಯಾಗುವವರೆಗೆ ಉಣ್ಣುವರು ಮತ್ತು ಸುರಕ್ಷಿತವಾಗಿ ವಾಸಿಸುವರು ಎಂದು ಆತನು ಹೇಳುತ್ತಾನೆ. ಯಾಜಕ ಕಾಂಡ 26:5. ಅವರು ಮಲಗಿದಾಗ ಯಾರೂ ಅವರನ್ನು ಹೆದರಿಸುವುದಿಲ್ಲ. 26:6. ಆತನು ಹಾನಿಕಾರಕ ಕಾಡು ಪ್ರಾಣಿಗಳನ್ನು ಮತ್ತು ಶತ್ರುಗಳನ್ನು ದೇಶದಿಂದ ದೂರವಿಡುತ್ತಾನೆ. ಇದು ಕೇವಲ ಆಹಾರದ ಬಗ್ಗೆ ಅಲ್ಲ, ಇದು ಹೃದಯದಿಂದ ಭಯವು ಹೊರಹೋಗುವ ಬಗ್ಗೆ ಇದೆ. ನಿದ್ರೆಯು ಸುಖಕರವಾಗಿರುತ್ತದೆ, ಮನೆ ಸುರಕ್ಷಿತವಾಗಿರುತ್ತದೆ, ದೇಶವು ಗಾಬರಿಯ ಸ್ಥಳವಾಗದೆ ವಿಶ್ರಾಂತಿಯ ತಾಣವಾಗುತ್ತದೆ. ಇದು ಮಾನವ ಹೃದಯಗಳು ಹಂಬಲಿಸುವ ಆದರೆ ತಾವಾಗಿಯೇ ಸೃಷ್ಟಿಸಿಕೊಳ್ಳಲಾಗದ ಸ್ಥಿತಿಯಾಗಿದೆ. ನಿಜವಾದ ಸುರಕ್ಷತೆಯು ಗೋಡೆಗಳು, ಶಸ್ತ್ರಾಸ್ತ್ರಗಳು ಅಥವಾ ಸಂಪತ್ತಿನಿಂದ ಬರುವುದಿಲ್ಲ, ಅದು ಯೆಹೋವನ ಕೃಪೆಯಿಂದ ಬರುತ್ತದೆ ಎಂದು ಆತನು ಇಸ್ರಾಯೇಲಿಗೆ ಕಲಿಸುತ್ತಿದ್ದಾನೆ. ಒಂದು ಪ್ರಬಲವಾದ ವಾಗ್ದಾನವು ಅಸಾಧ್ಯವಾದ ಲೆಕ್ಕಾಚಾರದಂತೆ ಕೇಳಿಸುತ್ತದೆ. ಯೆಹೋವನು ಹೇಳುತ್ತಾನೆ, ನಿಮ್ಮಲ್ಲಿ 5 100 ಜನರನ್ನು ಓಡಿಸುವಿರಿ ಮತ್ತು 100 ಮಂದಿ 10,000 ಜನರನ್ನು ಓಡಿಸುವಿರಿ. ಯಾಜಕ ಕಾಂಡ 26:8. ಇದು ಮಿಲಿಟರಿ ತಂತ್ರವಲ್ಲ, ಇದು ಒಡಂಬಡಿಕೆಯ ಭಾಷೆ. ಯೆಹೋವನು ಹೇಳುತ್ತಾನೆ, ನಾನು ನಿಮ್ಮೊಂದಿಗಿರುವಾಗ ದೌರ್ಬಲ್ಯವು ಬಲವನ್ನು ಸೋಲಿಸಬಲ್ಲದು. ಅಂದರೆ ವಿಜಯವು ಇಸ್ರಾಯೇಲಿನ ಸಂಖ್ಯೆಯ ಮೇಲೆ ಆಧಾರಿತವಾಗಿರುವುದಿಲ್ಲ, ಬದಲಾಗಿ ದೇವರ ಉಪಸ್ಥಿತಿಯ ಮೇಲೆ ಇರುತ್ತದೆ. ಮೋಶೆಯು ಇದನ್ನು ಕಲಿಸಿದನು. ಹೆದರಬೇಡಿ, ಏಕೆಂದರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದಾನೆ. ಧರ್ಮೋಪದೇಶ ಕಾಂಡ 21. ದಾವೀದನು ಇದೇ ಸತ್ಯವನ್ನು ಘೋಷಿಸಿದನು. ಯುದ್ಧವು ಯೆಹೋವನದು,
1 ಸಾಮುವೇಲ 17:47. ಜಕರ್ಯನು ನಂತರ ಇದೇ ತತ್ವವನ್ನು ಸಾರಾಂಶವಾಗಿ ಹೇಳುತ್ತಾನೆ. ಬಲದಿಂದಲ್ಲ, ಪರಾಕ್ರಮ ಶಕ್ತಿಯಿಂದಲ್ಲ, ನನ್ನ ಆತ್ಮದಿಂದಲೇ ಎಂದು ಸೇನಾಧೀಶ್ವರನಾದ ಯೆಹೋವನು ಹೇಳುತ್ತಾನೆ. ಜಕರ್ಯ 4:6. ದೇವರು ತನ್ನ ಜನರಿಗಾಗಿ ಹೋರಾಡುವಾಗ ಶತ್ರುಗಳು ಭಯ ಮತ್ತು ಗೊಂದಲಕ್ಕೆ ಒಳಗಾಗುತ್ತಾರೆ. ವಿಧೇಯತೆಯು ಯೆಹೋವನ ರಕ್ಷಣೆಯನ್ನು ತರುತ್ತದೆ, ಏಕೆಂದರೆ ಇಸ್ರಾಯೇಲ್ ಬಲಶಾಲಿಯಾಗುತ್ತದೆ ಎಂದಲ್ಲ, ಯೆಹೋವನು ನಂಬಿಗಸ್ತನಾಗಿರುತ್ತಾನೆ ಎಂಬ ಕಾರಣಕ್ಕೆ. ದೇವರು ಮುಂದುವರಿಯುತ್ತಾನೆ. ಆತನು ಅವರ ಮೇಲೆ ಪ್ರಸನ್ನನಾಗುವನು, ಅವರನ್ನು ಫಲವತ್ತಾಗಿ ಮಾಡುವನು ಮತ್ತು ಅಭಿವೃದ್ಧಿಪಡಿಸುವನು. ಯಾಜಕಕಾಂಡ 26:9. ಅಬ್ರಹಾಮನಿಗೆ ನೀಡಿದ ಒಡಂಬಡಿಕೆಯನ್ನು ಆತನು ನೆರವೇರಿಸುವನು. ಅವರ ಬೆಳೆಗಳು ಎಷ್ಟು ಹೇರಳವಾಗುತ್ತವೆ ಎಂದರೆ, ಹೊಸ ಕೊಯ್ಲು ಬರುವಾಗಲೂ ಅವರು ಹಳೆಯ ಧಾನ್ಯವನ್ನೇ ತಿನ್ನುತ್ತಾರೆ ಮತ್ತು ಹೊಸದಕ್ಕೆ ಜಾಗ ಮಾಡಲು ಹಳೆಯದನ್ನು ಹೊರಹಾಕಬೇಕಾಗುತ್ತದೆ. 26:10. ಇದು ಉಕ್ಕಿ ಹರಿಯುವ ಆಶೀರ್ವಾದ. ಯೆಹೋವನು ಹೇಳುತ್ತಿದ್ದಾನೆ, ನೀವು ಸಂಗ್ರಹಿಸುವುದಕ್ಕಿಂತ ಹೆಚ್ಚಿನದನ್ನು ನಾನು ನೀಡಬಲ್ಲೆ. ಇದೊಂದು ಮೃದುವಾದ ಜ್ಞಾಪನೆ. ಆಶೀರ್ವಾದವು ಅಹಂಕಾರವನ್ನಲ್ಲ, ಕೃತಜ್ಞತೆ ಮತ್ತು ಗೌರವವನ್ನು ಉಂಟು ಮಾಡಬೇಕು. ಆದರೆ ಶ್ರೇಷ್ಠ ಆಶೀರ್ವಾದವು ಧಾನ್ಯ ಅಥವಾ ವಿಜಯವಲ್ಲ. ಶ್ರೇಷ್ಠ ಆಶೀರ್ವಾದವೆಂದರೆ ದೇವರ ಉಪಸ್ಥಿತಿ. ಯೆಹೋವನು ಹೇಳುತ್ತಾನೆ, ನಾನು ನಿಮ್ಮ ಮಧ್ಯೆ ವಾಸಿಸುವೆನು, ನಾನು ನಿಮ್ಮನ್ನು ಅಸಹಿಸಿಕೊಳ್ಳುವುದಿಲ್ಲ, ನಾನು ನಿಮ್ಮ ಮಧ್ಯೆ ಸಂಚರಿಸುವೆನು, ನಾನು ನಿಮ್ಮ ದೇವರಾಗಿರುವೆನು ಮತ್ತು ನೀವು ನನ್ನ ಜನರಾಗಿರುವಿರಿ. ಯಾಜಕಕಾಂಡ 26:11-12. ಇದು ಒಡಂಬಡಿಕೆಯ ಸಾರಾಂಶ. ದೇಶ, ಕೊಯ್ಲು ಮತ್ತು ಶಾಂತಿ ಇವೆಲ್ಲವೂ ಒಳ್ಳೆಯದು, ಆದರೆ ಯೆಹೋವನು ತನ್ನ ಜನರೊಂದಿಗೆ ವಾಸಿಸುವುದು ಅತ್ಯುನ್ನತ ಕೊಡುಗೆಯಾಗಿದೆ. ಈ ಮಾತುಗಳು ನಮ್ಮನ್ನು ಮತ್ತೆ ಏದೆನ್ ತೊಟ್ಟಿಗೆ ಕೊಂಡೊಯ್ಯುತ್ತವೆ ಮತ್ತು ಯೆಹೋವನ ಅಂತಿಮ ಉದ್ದೇಶದ ಕಡೆಗೆ ಬೆರಳು ಮಾಡಿ ತೋರಿಸುತ್ತವೆ. ಪವಿತ್ರ ಸ್ಥಳದ ಬಗೆಗಿನ ಆಜ್ಞೆಯು ಏಕೆ ಮುಖ್ಯ ಎಂಬುದು ಇಲ್ಲಿ ತಿಳಿಯುತ್ತದೆ. ಗೌರವವು ಕೇವಲ ಆಚರಣೆಯಲ್ಲ, ಅದು ದೇವರೊಂದಿಗಿನ ಸಹಭಾಗಿತ್ವವನ್ನು ರಕ್ಷಿಸುವ ನಿಲುವಾಗಿದೆ. ನಾನು ನಿಮ್ಮನ್ನು ಅಸಹಿಸಿಕೊಳ್ಳುವುದಿಲ್ಲ ಎಂದು ಯೆಹೋವನು ಹೇಳಿದಾಗ, ವಿಧೇಯತೆಯು ಸಂಬಂಧವನ್ನು ಬೆಚ್ಚಗೆ ಮತ್ತು ಬಲವಾಗಿರಿಸುತ್ತದೆ ಎಂದು ಆತನು ಅವರಿಗೆ ತಿಳಿಸುತ್ತಿದ್ದಾನೆ. ದೇವರು ಈ ಭಾಗವನ್ನು ತಾನು ಯಾರು ಮತ್ತು ಈಗಾಗಲೇ ಏನು ಮಾಡಿದ್ದೇನೆ ಎಂಬುದನ್ನು ನೆನಪಿಸುವ ಮೂಲಕ ಕೊನೆಗೊಳಿಸುತ್ತಾನೆ. ನಾನೇ ನಿಮ್ಮ ದೇವರಾದ ಯೆಹೋವನು. ನೀವು ಇನ್ನು ಮುಂದೆ ದಾಸರಾಗಿ ಇರದಂತೆ ಐಗುಪ್ತ ದೇಶದಿಂದ ನಿಮ್ಮನ್ನು ಹೊರಗೆ ತಂದವನು ನಾನೇ. ನಿಮ್ಮ ಮೇಲಿದ್ದ ದಾಸತ್ವದ ನೊಗವನ್ನು ಮುರಿದು ನೀವು ತಲೆ ಎತ್ತಿ ನಡೆಯುವಂತೆ ಮಾಡಿದೆನು. ಯಾಜಕಕಾಂಡ 26:13. ಇದು ಬಹಳ ಮೃದುವಾದ ಮಾತು. ಯೆಹೋವನು ಒಬ್ಬ ದೂರದ ಅಧಿಪತಿಯಾಗಿ ಮಾತನಾಡುತ್ತಿಲ್ಲ, ಆತನು ಒಬ್ಬ ವಿಮೋಚಕನಾಗಿ ಮಾತನಾಡುತ್ತಿದ್ದಾನೆ. ಆತನು ಹೇಳುತ್ತಿದ್ದಾನೆ, ಆ ಸರಪಳಿಗಳನ್ನು ನೆನಪಿಸಿಕೊಳ್ಳಿ, ಆ ನೊಗವನ್ನು ನೆನಪಿಸಿಕೊಳ್ಳಿ, ನಾನು ನಿಮ್ಮ ತಲೆಯನ್ನು ಹೇಗೆ ಎತ್ತಿದೆ ಎಂಬುದನ್ನು ನೆನಪಿಸಿಕೊಳ್ಳಿ. ವಿಧೇಯತೆಯು ಎಂದಿಗೂ ರಕ್ಷಣೆಯನ್ನು ಸಂಪಾದಿಸುವ ಮಾರ್ಗವಾಗಿರಲಿಲ್ಲ. ಅದು ವಿಮೋಚನೆಗೊಂಡ ಜನರು ತಮ್ಮ ವಿಮೋಚಕನೊಂದಿಗೆ ಬದುಕುವ ರೀತಿಯಾಗಿತ್ತು. ಇಸ್ರಾಯೇಲರು ಈ ಎಲ್ಲ ಆಶೀರ್ವಾದಗಳನ್ನು ಪಡೆದರೆ ಕೆಲವು ಕಾಲ ಹೌದು, ಆದರೆ ಭಾಗಶಃ ಮತ್ತು ಅಲ್ಪ ಕಾಲದವರೆಗೆ ಮಾತ್ರ. ಶೀಘ್ರದಲ್ಲೇ ರಾಷ್ಟ್ರವು ಮತ್ತೆ ವಿಗ್ರಹಗಳ ಕಡೆ ತಿರುಗಿತು ಮತ್ತು ಯೆಹೋವನ ನಿಯಮಗಳನ್ನು ಮುರಿಯಿತು. ಅವರ ಭರವಸೆಯ ಸಬ್ಬತ್ತನ್ನು ಮತ್ತು ಗೌರವದ ಪವಿತ್ರ ಸ್ಥಳವನ್ನು ಉಳಿಸಿಕೊಳ್ಳಲಿಲ್ಲ. ಆದ್ದರಿಂದ ಆಶೀರ್ವಾದಗಳು ಇರಬೇಕಾದ ರೀತಿಯಲ್ಲಿ ಉಳಿಯಲಿಲ್ಲ. ಆದರೂ ಯೆಹೋವನ ಉದ್ದೇಶವು ವಿಫಲವಾಗಿಲ್ಲ. ಯಾಜಕಕಾಂಡ 26ರಲ್ಲಿನ ಒಡಂಬಡಿಕೆಯ ವಾಗ್ದಾನಗಳು ಯೆಹೋವನ ಹೃದಯವನ್ನು ತೋರಿಸುತ್ತವೆ ಮತ್ತು ಇಸ್ರಾಯೇಲಿನ ದೌರ್ಬಲ್ಯವನ್ನು ಮೀರಿ ಮೆಸ್ಸಿಯನ ನೀತಿಯ ಆಳ್ವಿಕೆಯಡಿಯಲ್ಲಿ ಬರಲಿರುವ ಭವಿಷ್ಯದ ನೆರವೇರಿಕೆಯ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಅದಕ್ಕಾಗಿಯೇ ಈ ಅಧ್ಯಾಯವು ಬಹಳ ಮುಖ್ಯವಾಗಿದೆ. ಯೆಹೋವನು ತನ್ನ ಜನರಿಗಾಗಿ ಏನನ್ನು ಬಯಸುತ್ತಾನೆ ಎಂಬುದನ್ನು ಇದು ತೋರಿಸುತ್ತದೆ. ವಿಶ್ರಾಂತಿ, ಪೂರೈಕೆ, ಶಾಂತಿ, ಭಯದ ಮೇಲೆ ವಿಜಯ, ಫಲವತ್ತತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಮಧ್ಯೆ ಆತನ ಉಪಸ್ಥಿತಿ. ನಾಳೆ ಈ ಒಡಂಬಡಿಕೆಯ ಆಶೀರ್ವಾದಗಳು ಶಾಂತಿಯುತ ರಾಜ್ಯದಲ್ಲಿ ಹೇಗೆ ಪೂರ್ಣತೆಯನ್ನು ತಲುಪುತ್ತದೆ ಎಂಬುದನ್ನು ನಾವು ಅಧ್ಯಯನ ಮಾಡೋಣ. ಪ್ರಾರ್ಥನೆ. ತಂದೆಯಾದ ದೇವರೇ, ನಿನ್ನ ಒಡಂಬಡಿಕೆಯ ಆಶೀರ್ವಾದಗಳ ಮೂಲಕ ನಿನ್ನ ಹೃದಯವನ್ನು ನಮಗೆ ತೋರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಿಶ್ರಾಂತಿ ಮತ್ತು ಭರವಸೆಯ ನಿಜವಾದ ಸಬ್ಬತ್ತನ್ನು ಗೌರವಿಸಲು ನಮಗೆ ಕಲಿಸು. ನಿನ್ನ ಉಪಸ್ಥಿತಿಯ ಬಗ್ಗೆ ನಮಗೆ ಗೌರವವಿರಲಿ ಮತ್ತು ನಮ್ಮ ಹೃದಯಗಳನ್ನು ವಿಗ್ರಹಗಳಿಂದ ದೂರವಿಡು. ನಿನ್ನ ಶಾಂತಿಯು ನಮ್ಮಲ್ಲಿ ಆಳಲಿ ಮತ್ತು ನಿನ್ನ ವಾಕ್ಯವು ಪ್ರತಿದಿನ ನಮ್ಮ ಹೆಜ್ಜೆಗಳನ್ನು ಮುನ್ನಡೆಸಲಿ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಆಮೆನ್.